ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಸೆಕೆಂಡ್ PUC ಎಕ್ಸಾಮ್ 3ನ ಬರೆಯೋಕ್ಕೆ ರೆಡಿ ಇದ್ದೀರೋ ಅವರೆಲ್ಲರೂ ಕೂಡ ಕೇಳ್ತಿರುವಂಥ ಒಂದು ಕ್ವಶನ್ ಏನಪ್ಪ ಅಂದರೆ, ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಅಥವಾ ಈ ಸತಿ ಎಕ್ಸಾಮ್ 3 ಕಡೆಯ ಅವಕಾಶ ಅಲ್ವಾ, ಎಲ್ಲರನ್ನೂ ಪಾಸ್ ಮಾಡ್ತಾರಾ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ಗೌರ್ಮೆಂಟ್ ಸರ್ವಿಸಸ್ ರಿಲೇಟೆಡ್ ಅಪ್ಡೇಟ್ಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲನೇದಾಗಿ ಯಾರೆಲ್ಲ ಎಕ್ಸಾಮ್ 2ನಲ್ಲಿ ಫೇಲ್ ಆಗಿದ್ದೀರೋ ಅವ್ರು ಇವಾಗ ಎಕ್ಸಾಮ್ 3ನ ಬರೆಯೋಕ್ಕೆ ರೆಡಿ ಇದ್ದಾರೆ. ಜೂನ್ 9ನೇ ತಾರೀಕಿಂದ ನಿಮ್ಮ ಒಂದು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಇದು ಕಡೆಯ ಅವಕಾಶ ಅಂತಾನೆ ಹೇಳ್ಬೋದು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಪಾಸ್ ಆಗಕ್ಕೆ. ಇದರಲ್ಲಿ ನೀವು ಫೇಲ್ ಆಗಿದ್ದೀರಾ ಅಂದರೆ ಮಿನಿಮಮ್ 1 ಇಯರ್ ಅನ್ನು ನೀವು ಮನೇಲಿ ಇರಬೇಕಾಗುತ್ತೆ. ಇದು ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಟೈಮ್ ಟೇಬಲ್ ಹಾಕೊಂಡು ಕರೆಕ್ಟಾಗಿ ಡೈಲಿ ಓದಬೇಕಾಗತ್ತೆ. ಸೊ ಇದ್ರ ಮಧ್ಯೆ ತುಂಬಾ ಜನ ಬಂದು ಯಾವ ರೀತಿ 2024ನಲ್ಲಿ ನಮಗೆ ಗ್ರೇಸ್ ಮಾರ್ಕ್ಸ್ ಸಿಕ್ಕಿತ್ತು, 23ನಲ್ಲಿ ಗ್ರೇಸ್ ಮಾರ್ಕ್ಸ್ ಸಿಕ್ಕಿತ್ತು, ಅದೇ ರೀತಿ ನಮ್ಗೆ ಇವಾಗ 25ನಲ್ಲಿ ಅದು ಎಕ್ಸಾಮ್ 3ನಲ್ಲಿ ಇದು ಕಡೆಯ ಅವಕಾಶ ಅಲ್ವಾ, ಗ್ರೇಸ್ ಮಾರ್ಕ್ಸ್ ಸಿಗುತ್ತಾ ಅಂತ ಕೇಳ್ತಿದ್ರು. ಖಂಡಿತವಾಗ್ಲೂ ಕೂಡ ಶಿಕ್ಷಣ ಮಂತ್ರಿಗಳು ಮಧು ಬಂಗಾರಪ್ಪನವರಾಗಿರ್ಬೋದು ಅಥವಾ ಸಿದ್ದರಾಮಯ್ಯ ಅವರಾಗಿರ್ಬೋದು ಖಂಡಿತವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಈ ಸತಿ ಗ್ರೇಸ್ ಮಾರ್ಕ್ಸ್ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು. ನೀವು ಪಾಸ್ ಆಗಬೇಕಾಗತ್ತೆ, ಓದ್ಕೊಂಡೇ ಪಾಸ್ ಆಗಬೇಕಾಗತ್ತೆ. ನಾನು ಟಿಪ್ಸ್ ಕೊಟ್ಟಿದ್ದೀನಿ, ಏನಕ್ಕಪ್ಪ ಅಂದರೆ ಲ್ಯಾಂಗ್ವೇಜಲ್ಲಿ ನೀವು ಲಾಂಗ್ ಆನ್ಸರ್ಸ್ಗಳನ್ನ ಬರೀರಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಪಾಸ್ ಆಗೋಕ್ಕೆ ಏನೆಲ್ಲ ಮೆಟೀರಿಯಲ್ಸ್ ಬೇಕು ಎಲ್ಲನೂ ಕೂಡ ಕೊಟ್ಟಿದ್ದೀನಿ. ಈಸಿಯಾಗಿ ನೀವು ಯಾವುದೇ ಒಂದು ದುಡ್ಡು ಇಲ್ದಂಗೆ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಕ್ಲೀನಾಗಿ ಓದಬೇಕಾಗತ್ತೆ. ಸೊ ಪ್ರತಿಯೊಬ್ಬರೂ ಕೂಡ ಓದಿ ಕೊಟ್ಟಿರುವಂಥ ಒಂದು PDF ಇಟ್ಕೊಂಡು ಯಾವುದೇ ಕಾರಣಕ್ಕೂ ಓದ್ದಂಗೆ ಇರೋಕ್ಕೆ ಹೋಗಬೇಡಿ. ಎಕ್ಸಾಮ್ ಹಾಲಲ್ಲಿ ಅಯ್ಯೋ ಓದಬೇಕಾಗಿತ್ತೆ ಅಂತ ಅನ್ನೋ ಪರಿಸ್ಥಿತಿ ಬೇಡ. ಇನ್ನು ಬೇಜಾನ್ ಟೈಮ್ ಇದೆ, 15ರಿಂದ 18 ದಿವಸ ಟೈಮ್ ಇದೆ. ಆರಾಮಾಗಿ ಕೂತ್ಕೊಂಡು ಟೈಮ್ ಟೇಬಲ್ ಹಾಕ್ಕೊಂಡು 4 ಸಬ್ಜೆಕ್ಟ್ ಹೋಗಿದ್ಯಾ, 5 ಸಬ್ಜೆಕ್ಟ್ ಹೋಗಿದ್ಯಾ, ಕೂತ್ಕೊಂಡು ಚೆನ್ನಾಗಿ ಓದಿ ಖಂಡಿತವಾಗ್ಲೂ ಕೂಡ ಪಾಸ್ ಆಗ್ತೀರಾ. ಯಾವುದೇ ಕಾರಣಕ್ಕೂ ಗ್ರೇಸ್ ಮಾರ್ಕ್ಸು 10% ಕೊಡ್ತಾರೆ, ಗ್ರೇಸ್ ಮಾರ್ಕ್ಸು 20% ಕೊಡ್ತಾರೆ, ಪಾಸ್ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಇಲ್ಲ ಈ ಸತಿ. ಸೊ ತುಂಬ ಜನ ಕೇಳ್ತಿದ್ರಿ, ಅದಕ್ಕೋಸ್ಕರನೇ ವಿಡಿಯೋ ಮಾಡಿ ತಿಳಿಸಿದ್ದೀನಿ, ಯಾವುದೇ ಕಾರಣಕ್ಕೂ ಈ ಸತಿ ಗ್ರೇಸ್ ಮಾರ್ಕ್ಸ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರನೇ ಹೆಚ್ಚಿನ ಜೆನ್ಯೂನ್ ಇನ್ಫಾರ್ಮೇಷನ್ಗೋಸ್ಕರ. ಜೈ ಹಿಂದ್.